ಫ್ರೆಂಡ್ಸ್, ನಾವು ಮದ್ದುಗುಂಡ್ಗೆ ಕಳ್ಳಳ್ಳಿ ಜಾತ್ರೆಗೆ ಹೊಸಕೋಟೆಯಿಂದ ಹುಣ್ಣಿಮೆ ದಿನ ನಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ನಡ್ಕೊಂಡು ಹೋಗಕ್ ಆಗಲ್ಲ ಅಂದ್ಬಿಟ್ಟು ಏನ್ ಗೊತ್ತಾ, ಇದು ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದೀವಿ. ನಾವೆಲ್ಲಾರು ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದೀವಿ. ಕಾಡಲ್ಲಿರೋದು ನಮ್ಮ ಮನೆ. ನೋಡಿ, ಇಲ್ಲೇ ಚಂದ್ರ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಇವಾಗ ನಾವು ಕಾಡಿಂದ ಏನ್ ಗೊತ್ತಾ, ಟ್ರ್ಯಾಕ್ಟರ್ ಸವಾರಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೊಳೆ ಎಲ್ಲ ದಾಟ್ಕೊಂಡು ಹೋಗ್ತಾ ಇದೀವಿ. ಮೊದ್ಲೆಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು. ಇವಾಗ ಟ್ರ್ಯಾಕ್ಟರ್ ಹೋಗೋದು ಇನ್ನೊಂದು ತರ ಚೆನ್ನಾಗೈತೆ. ಅವಾಗ ಫುಲ್ಲು ನಡ್ಕೊಂಡು ಹೋಗ್ತಾ ಇದ್ವಿ. ಚಳಿ ಆಗ್ತಾ ಇರೋದು. ಫ್ರೆಂಡ್ಸ್ ನೋಡಿ, ಇದೇ ಒಳಗೆ ಇದು ಕಟ್ಬಿಟ್ಟಿದ್ದಾರೆ. ನಾನ್ ಮೀನು ಹಿಡಿತಾ ಇದ್ದೆ. ಇದೇ ಅದು ಒಳೆ, ಕಾಣಿಸಲ್ಲ. अब क्या देखना पड़ रहा है, अच्छा है मैं अंधा हूँ. ಹಾಯ್ ಫ್ರೆಂಡ್ಸ್, ನಮ್ಮ ಅಜ್ಜಿ ಮನೆ ಕನಕಪುರ, ಹೊಸಕೋಟೆ. ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ, ಹೇಳಿದ್ದೀನಿ. ಇವತ್ತು ನಾವು ಕನಕಪುರದ ಹತ್ರ ಕಳ್ಳಳ್ಳಿ ಅಂತ ಇದೆ. ಕಳ್ಳಳ್ಳಿಲಿ ನಾವು 7 ಊರುಗಳಿಗೆ ಜಾತ್ರೆ ಮಾಡುತ್ತೆ. ಇದು ವೆಂಕಟರಮಣ ಸ್ವಾಮಿ ಚಿಕ್ಕ ತಿರುಪತಿ ಅಂತಲೇ ಫೇಮಸ್ಸು ಇದು. ಈಗ ನಾವು ಫ್ಯಾಮಿಲಿ ಅವರೆಲ್ಲ ಬಂದು, ಅಂದರೆ ಇವಾಗ ರಾತ್ರಿಲಿ ಮದ್ದುಗುಂಡು ಅಂತ ನಡೆಯುತ್ತೆ. ಮದ್ದುಗುಂಡು ಅಂತ ಅಂದರೆ ಪಟಾಕಿಗಳನ್ನೆಲ್ಲ ಹಚ್ಬಿಟ್ಟು ಒಂಥರ ಸಂಭ್ರಮ ಮಾಡ್ತಾರೆ. ಇದು ಕನಕಪುರದ ಪಕ್ಕನೇ ಇದೆ. ಕನಕಪುರದಕ್ಕಿಂತ ಮೊದಲೇ ಬೆಂಗಳೂರು ರೋಡಲ್ಲಿ ಇದೆ. ತೋರಿಸ್ತೀನಿ ರೀ, ಇದು ಎಷ್ಟು ಚೆನ್ನಾಗಿದೆ. ವೆಂಕಟರಮಣ ಸ್ವಾಮಿ ಸಿಗುತ್ತಲ್ಲ, ಅದೇ ತರ ಸೇಮ್ ಇದೆ. ಇಲ್ಲಿ ಜಾತ್ರೆ ಎಲ್ಲ ತುಂಬಾ ಸಖತ್ತಾಗಿ ನಡೆಯುತ್ತೆ. ಚಿಕ್ಕ ವಯಸ್ಸಿನಿಂದ ತುಂಬಾ ನಮ್ಮ ಚೈಲ್ಡ್ಹುಡ್ ಮೆಮೊರಿಗಳೆಲ್ಲ ತುಂಬಾ ಜಾಸ್ತಿ ಇದೆ. ಈ ತರ ನಡ್ಕೊಂಡು ಬರ್ತಾ ಇದ್ವಿ. ಈ ಸಲ ನಾವು ಸುಮಾರು ಒಂದು 10 ವರ್ಷದಿಂದ ನಡ್ಕೊಂಡು ಬರ್ತಾ ಇಲ್ಲ. ಎಲ್ಲರೂ ಅಂದ್ರೆ ಟ್ರ್ಯಾಕ್ಟರ್ಗಳು, ಬೈಕ್ಗಳು ಈ ತರ ಬರ್ತಾ ಇದ್ವಿ. ಮೊದ್ಲೆಲ್ಲ ನಡ್ಕೊಂಡು ಬರೋದು ಅಂದ್ರೆ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು. ರಾತ್ರಿಲಿ ಫುಲ್ಲು ಅಂದ್ರೆ ಹುಣ್ಣಿಮೆಲಿ ನಡ್ಕೊಂಡು ಬರೋದು, ನದಿಲಿ ದಾಟ್ಕೊಂಡು ಚಳಿ ಆಗ್ತಾ ಇತ್ತಲ್ಲ, ಅದೊಂಥರ ನಮ್ಮ ತಾತ ಅವರೆಲ್ಲ ನಮ್ಮನ್ನ ಹೆಗ್ಲ ಮೇಲೆ ಹೊತ್ಕೊತಾ ಇದ್ರು. ಇನ್ನು ಕೆಲವ್ರು ಕೈಲಿ ಹಿಡ್ಕೊತಾ ಇದ್ರು. ಇಲ್ಲಿ ಗಂಟ ನೀರು ಬಂದ್ಬಿಡ್ತಾ ಇತ್ತು. ತುಂಬ ಎಷ್ಟೊಂದು ಮೆಮೊರಿಗಳಿದೆ ನಮಗೆ ಚೈಲ್ಡ್ಹುಡ್ಡಿಂದ. ಆದರೆ ಆ ಮೆಮೊರಿಗಳನ್ನ ಫೀಲ್ ಮಾಡೋಕ್ಕೆ ಇವಾಗಂತೂ ಜಾಸ್ತಿ ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಆವಾಗೆಲ್ಲ ತುಂಬ ರಶ್ ಇರ್ತಾ ಇತ್ತು. ಆದರೆ ಇವಾಗ ಏನೋ ಅಷ್ಟು ರಶ್ ಇದೆ ಅಂತ ಅನಿಸ್ತಾ ಇಲ್ಲ ನನಗೆ. ನೋಡಿ, ಎಲ್ಲ ಮೇ ಬಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ಒಂದು ದೇವಸ್ಥಾನ. ಇದೇ ಕಳ್ಳಳ್ಳಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇವಾಗ ಜಾತ್ರೆ ಅಂತ ಅಂದ್ರೆ ತುಂಬಾ ಇಲ್ಲೆಲ್ಲ ಜಾತ್ರೆ ಇರ್ತಾ ಇತ್ತು. ಇವಾಗೆಲ್ಲ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ನಾವು ಹೆಣ್ಮಕ್ಳಿಗೆ ಆಗುವಂಥದ್ದು, ಮಕ್ಳುಗಳಿಗೆ ಇಷ್ಟ ಆಗುವಂಥದ್ದು ಜಾತ್ರೆ. ಈ ಲೈನಲ್ಲಿ ನಾವು ನೋಡ್ತಾ ಇದ್ದಾಗಿಂದ ಪ್ರತಿ ವರ್ಷನೂ ನಾವು ಚಿಕ್ಕೋರಿಂದ ನೋಡ್ತಾ ಇದ್ವಿಲ್ಲ, ಎಲ್ಲ ವರ್ಷದಲ್ಲೂ ಈ ಲೈನಲ್ಲಿ ಫುಲ್ಲು ಇರ್ತಾ ಇತ್ತು. ಈ ಲೈನಲ್ಲೂ ಫುಲ್ಲು ಇರ್ತಾ ಇತ್ತು. ಇವಾಗೂ ಇದೆ. ಮದ್ದುಗುಡು ಬೇರೆ ಕಡೆ ಇದೆ. ನಾನು ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಚಿಕ್ಕ ಮಕ್ಕಳು ಆಟ ಸಾಮಾನು, ಹೆಣ್ಮಕ್ಳು ಒಡವೆಗಳು. ಜಾತ್ರೆ ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ, ಬೇರೆ ಬೇರೆ ತರ ಏನೇ ಸಿಕ್ಕಿದ್ರು ಜಾತ್ರೆಯಲ್ಲಿ ನಮ್ಗೆ ಬೆಂಗಳೂರಲ್ಲಿ, ಮೈಸೂರಲ್ಲಿ, ನಾನು ಬೇರೆ ಕಡೆ ಎಷ್ಟೊಂದು ಫಾರಿನ್ ಟ್ರಿಪ್ಗಳೆಲ್ಲ ಹೋಗಿದ್ದೀನಿ. ಎಲ್ಲಿ ಏನು ಪರ್ಚೇಸ್ ಮಾಡಿದ್ರು ಜಾತ್ರೆಯಲ್ಲಿ ತಗೊಳ್ಳೋ ಅಷ್ಟು ಖುಷಿ ಇನ್ನೆಲ್ಲೂ ಆಗಲ್ಲ ನನಗೆ. ಯಾಕಂದ್ರೆ ತುಂಬಾ ಚೀಪ್ ಆಗಿರುತ್ತೆ. ನಾವೆಲ್ಲ ಮಾಲ್ಗಳಲ್ಲಿ ಅಲ್ಲೆಲ್ಲ ತಗೊಂಡು ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಜಾತ್ರೆಯಲ್ಲಿ ನೋಡಿದ್ರೆ ತರಾವರಿ ಕಣ್ಣಿಗೆ ಬೇಕಾಗಿರುವಂತ ಸಿಗುತ್ತೆ. ಆದ್ರೆ ತುಂಬಾ ಕಡಿಮೆ ಬೆಲೆ ಇರುತ್ತೆ. ಯಾವಾಗ್ಲೂ ನಾವು ಜಾತ್ರೆ ಅಂತ ಅಂದ್ರೆ ಅದಕ್ಕೆ ಜಾಸ್ತಿ ಎಲ್ಲ ಪ್ರಿಪೇರ್ ಮಾಡೋದು. ಮತ್ತೆ ಎಲ್ಲಾ ತರ ವಸ್ತು ಇಲ್ಲಿ ನೋಡಿ, ನಮ್ಗೆ ಚಿಕ್ಕ ಮಕ್ಳಿಂದ ಯಾವಾಗ್ಲೂ ಕಲರ್ ಕಾಣಿಸ್ತಾ ಇರುವಂತ ಇದು ಬತಾಸ್ ಅಂತ ಅಂದ್ರೆ, ಮತ್ತೆ ಇದು ಕಲ್ಲನ್ ಸವೆ ಅಂತ ಅಂದ್ರೆ ನಮ್ಮ ಅಜ್ಜಿ ಯಾವಾಗ್ಲೂ ಕೊಡಿಸ್ತಾ ಇದ್ರು. ಇದು ಕೊಡಿಸ್ತಾ ಇದ್ರು. ನಮ್ಮ ತಾತ ಯಾವಾಗ್ಲೂ ಕಲರ್ ಆಗಿರೋದು ಕೊಡಿಸ್ತಾ ಇದ್ರು. ಹಾಯ್ ಆಂಟಿ, ಬಾಯ್ ಅಷ್ಟೇನಾ? ಜಿಲೇಬಿ ಹೆಂಗಿದೆ? ಎಷ್ಟು ಕೆಜಿ? $200 ಕಣಪ್ಪ. ನೋಡಿ, ಕೆಜಿ $200 ಅಂತ ಜಿಲೇಬಿ. ಇಲ್ಲೇ ಫ್ರೆಶ್ ಆಗಿ ಮಾಡ್ತಾರೆ.
ಚೊಂಬಿದಲ್ಲ ಆ ಚೊಂಬನ ತೂತ್ ಮಾಡ್ಬಿಟ್ಟು ಕೆಳಗಡೆಯಿಂದ ಉಯ್ತಾ ಇದಾರೆ. ಅದು ಪಾಕ ಇದೆ, ಎಷ್ಟು ಸಕ್ಕತ್ತ ಘಮ 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 ಅಂತ ಇದೆ. ತಿನ್ಬೇಕು ತಿನ್ಬೇಕು ಅಂತ ಫೀಲ್ ಆಗ್ತಾ ಇದೆ. ನಾನು ಟೇಸ್ಟ್ ಕೂಡ ಮಾಡಿದೆ, ಸಕ್ಕತ್ತಾಗಿದೆ, ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ಎಲ್ಲ ಕಡೆ ಬರೋ ಎಲ್ಲ ಅಪ್ಡೇಟೆಡ್ ಆಗಿರೋದೆಲ್ಲ ಜಾತ್ರೆಯಲ್ಲಿ ಗ್ಯಾರಂಟಿ ಸಿಗುತ್ತೆ. ಎಲ್ಲೂ ಸಿಗದೆ ಇರೋದು ಜಾತ್ರೆಯಲ್ಲಿ ಸಿಗುತ್ತೆ. ಯಾಕೆ ಅಂತಂದ್ರೆ ನೀವು ನೋಡಿರ್ಬೋದು, ಬೇರೆ ಕಡೆ ನಮಗೆ ಈಸಿಯಾಗಿ ಎಲ್ಲ ವಸ್ತುಗಳು ಹೆಂಗೆ ಅಂತಂದ್ರೆ ನಾವೆಲ್ಲಾದ್ರೂ ಒಂದು ಮಾಲ್ಗೆ ಹೋದ್ರೆ ಈಗ ಆನ್ಲೈನ್ ಆ ಥರ ಎಲ್ಲ ಬಂದಿದೆ ಅಲ್ವಾ. ಮೊದಲೆಲ್ಲ ನಮಗೆ 1 ಇಯರ್ಗೆ ಒಂದ್ಸಲ ಜಾತ್ರೆ. ಈಗ ನೋಡಿ, ನಾನು ಇದನ್ನ ಅಪರೂಪಕ್ಕೆ ನಾನು ಎಲ್ಲೂ ನೋಡೇ ಇಲ್ಲ, ಆದ್ರೆ ಇವಾಗ ಆಲ್ರೆಡಿ ಬಂದ್ಬಿಟ್ಟಿದೆ. ಇದು ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಮದ್ದುಗುಡು ಅಂತ ಹೇಳ್ತಾ ಇದ್ನಲ್ಲ, ಇದೇ ಮದ್ದುಗುಡು ಅಂದ್ರೆ. ಇದು ಏನ್ ಗೊತ್ತಾ ನಿಮಗೆ, ಇದು ಪಟಾಕಿಗಳು ಅಂದ್ರೆ ಮದ್ದು ಗುಂಡು ಅಂತ ಅಂದ್ಬಿಟ್ಟು ಇದು ಪಟಾಕಿಗಳು ಇಟ್ಟಿರ್ತಾರೆ. ಡಿಫ್ರೆಂಟ್ ಪಟಾಕಿಗಳೈತೆ. ಇಲ್ಲಿ ಒಂದು ಕಡೆ ಹತ್ತಿಸಿದ್ರೆ ಇಲ್ಲೆಲ್ಲಾದ್ರೂ ಒಂದು ಬರುತ್ತೆ ನೋಡಿ, ಇಲ್ಲಿ ಬೆಂಕಿ ಹಚ್ಚಿದ್ರೆ ಅದು ಮೇಲ್ಗಡೆ ಗಂಟ ಹೋಗುತ್ತೆ, ಮಾಡ್ಕೊಂಡು ಫುಲ್ ಹೋಗ್ತಾ ಇರುತ್ತೆ ಮೇಲ್ಗಡೆ ಗಂಟ. ಅದೇನೆ ಮದ್ದು ಗುಂಡು ಅಂತ ಕರಿತೀವಿ. ನಾವು ಚಿಕ್ಕ ಮಕ್ಳೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಕಾಣಿಸ್ತಾನೆ ಇರ್ಲಿಲ್ಲ. ನಮ್ಮ ತಾತ ನಮ್ಮನ್ನ ಹೆಗ್ಲ ಮೇಲೆ ಇಟ್ಕೊಂಡು ಕೂರ್ಸ್ಕೊಂಡು ಹಿಂಗ್ ತೋರಿಸ್ತಾ ಇದ್ರು. ಅವಾಗ ಮೇಲ್ಗಡೆ ಪಟ್ ಪಟ್ ಅಂತ ಪಟಾಕಿಗಳನ್ನೆಲ್ಲ ಆಡೋದ್ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ಜಾತ್ರೆಲಿ ಏನ್ ಅಟ್ರಾಕ್ಷನ್ ಅಂತಂದ್ರೆ, ಏನ್ ತಗೊಂಡ್ರು 20 ರೂಪಾಯಿ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ನೋಡಿ. ನಾನು ನಮ್ಮ ಮನೆಯವ್ರನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಇವ್ರು ನೋಡಿದ್ರೆ ಏನ್ ತಗೊಂಡ್ರು 20 ರೂಪಾಯಿ ಅಂತ ಹಾಕಿರತ್ತ ಬಂದ್ಬಿಟ್ಟಿದ್ದಾರೆ ಎಲ್ಲಾರು. ಜಾತ್ರೆ ತಗೊಂಡಿರೋ ಇಲ್ಲಿ ಈ ಬುಟ್ಟಿ, ಪ್ಲಾಸ್ಟಿಕ್ ಬುಟ್ಟಿ ಅಂತ ಎಲ್ಲೋದ್ರು ಬಿಡಲ್ಲ. ಈ ಪ್ಲಾಸ್ಟಿಕ್ ಫ್ಲವರ್ ನೋಡು, ಅದು ಈಗ ಮ್ಯಾಚ್ ಆಗುತ್ತೆ. ಇವಾಗ ಅವರು ತಗೊಂಡಿದ್ದಾರೆ, ನಾನು ಹಾಕೊಂಡಿರ್ತೇನೆ ನೋಡಿ. ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ಲ. ಮ್ಯಾಚಿಂಗ್ ಆಗುತ್ತೆ. ಇನ್ನ ಏನೇನು ಏನ್ ತಗೊಂಡ್ರು 20 ರೂಪಾಯಿ. ಇಲ್ಲಿ ನೋಡಿ, ಈ ಕಲರ್ಫುಲ್ ರಿಬ್ಬನ್ಸ್ ಅಂತ ಎಲ್ಲಾರು ಮಾಡಿದ್ರೆ ನೋಡಿ. ಹೆಣ್ಮಕ್ಳಿಗೆ ಬೇಕಾಗಿರುವಂತ ಬಳ್ಳೆ, ಕಲರ್ಫುಲ್ ಬಳ್ಳೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ಜುಮ್ಕಿಗಳು ಏನು ಕಿವಿನೊಳಗಡೆ ನೇತಾಡೋ, ಜಾತ್ರೆಯಲ್ಲಿ ಸಿಗೋ ಎಲ್ಲಾ ತರ ಜುಮ್ಕಿಗಳು ಇಲ್ಲೇ ಸಿಗ್ತಾ ಇದೆ. ಮ್ಯಾಚಿಂಗ್ ಸರಗಳು 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು, 10 ರೂಪಾಯಿ ಇದ್ದಾರೆ. ವರ್ಷ ಪೂರ್ತಿ ನೆನ್ಪಿಟ್ಕೋತಾ ಇದ್ರಂತೆ, ಜಾತ್ರೆಯಲ್ಲಿ ತಗೊಳ್ಳೋಣ ಅಂತ ಅನ್ಬಿಟ್ಟು. ಅಂದ್ರೆ ವರ್ಷಕ್ಕೊಂದ್ಸಲ ನಡೆಯೋ ಜಾತ್ರೆಯಲ್ಲಿ ಎಲ್ಲ ಸಿಗುತ್ತೆ, ಅಡುಗೆ ಮಾಡೋ ಪಾತ್ರೆಗಳಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಅಂತ ಜಾತ್ರೆಗೆ ಬರ್ತಾ ಇದ್ರು. ಇವಾಗ ನೋಡಿದ್ರೆ ಎಲ್ಲ ಆನ್ಲೈನ್ ಅಲ್ಲೇ ಸಿಗುತ್ತೆ. ಸುಮ್ನೆ ಅದಕ್ಕೆ ಯಾರು ಜಾತ್ರೆಗೆ ಬರ್ತಾರೆ. ತುಂಬಾ ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ ಜಾತ್ರೆಗೆ ಬರೋರಲ್ಲ. ಗೊಂಬೆಗಳು ಮತ್ತೆ ಐಟಮ್ಸ್ ಗಳೆಲ್ಲ ಆನ್ಲೈನ್ ಅಲ್ಲೇ ಸಿಗ್ತಾ ಇದೆ ಅಲ್ಲ. ಏನ್ ತಗೋಬೇಕು ಏನ್ ತಗೋಬಾರ್ದು ಅಂತ ನಮಗೂ ಕನ್ಫ್ಯೂಸ್ ಆಗ್ತಾ ಇದೆ. ನೋಡಿ ಆಲ್ರೆಡಿ ಮಡ್ಡುಗುಡು ಸ್ವಲ್ಪ ಸ್ಟಾರ್ಟ್ ಆಗೋಯ್ತು. ಇವಾಗ ಹಿಂಗೆ ಆಗೋದು.
ಯಾವೂರು ನೀವು? ಇದೇ ಊರಾ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಜಾತ್ರೆಯಲ್ಲಿ? ಫ್ರೆಂಡ್ಸ್, ನಾನು ಇವಾಗ ಕಳ್ಳಳ್ಳಿ ಜಾತ್ರೆಗೆ ಬಂದಿದ್ದೀನಿ. 10 ರೂಪಾಯಿಗೆ ಒಂದು 10 ರೂಪಾಯಿಗೆ ಒಂದು ಅಂತ ಅಂದ್ಬಿಟ್ಟು ಹುಡುಗರುಗಳೆಲ್ಲ ಇಲ್ಲಿ ಪಿ ಮಾಡ್ತಾ ಇದ್ರು. ಇವರೆಲ್ಲ ಯಾವ ಹೇಳ್ಕೊಟ್ಟಿದ್ದು ನನಗೆ, ನೋಡಿ ಜನರೇ ನಾವ್ ಇಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಕಳ್ಳಳ್ಳಿ ಜಾತ್ರೆ ಸಿಕ್ಕಿದ್ದಾರೆ. ಯಾವ ಯಾವ ಹುಡುಗರಪ್ಪ ನೀವು? ಯಾವ ನಾವು ಕಳ್ಳಳ್ಳಿ ಅವರೇ, ಪಕ್ಕದೂರವ್ರೆ ಅಷ್ಟೇ ನಾವು. मारो मुझे मारो मारो ಸರಿಯಪ್ಪ, ಆಯ್ತು. ನಿನ್ ಖುಷಿ, ನೀನ್ ಏನಂತ ಅದ್ರ ಬೇಜಾರಿಲ್ಲ. ಇವಾಗ ಈ ಹುಡುಗರೆಲ್ಲ ಸಿಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀನಿ, ನನ್ನ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು. ಅದಕ್ಕೆ ಎಲ್ಲರಿಗೂ ವಿಡಿಯೋ ಮಾಡಾಕ್ತಾ ನಮ್ ಜೋಬೆಲ್ಲ ಖಾಲಿ ಆಗ್ಬಿಡೈತೆ ಇವಾಗ. ಬರ್ರಿ ಮೇಡಮ್, ನಮ್ಮೂರ್ ಜಾತ್ರೆ ನೋಡಿದ್ರಂತೆ. ಇವಾಗ ತಾನೆ ಮದ್ದುಗೂಡ ಆಯ್ತು. ಟೈಮ್ 12 ಗಂಟೆ ಟೈಮಲ್ಲಿ ಈ ತೇರು ಎಳಿತಾರೆ. 12 ಗಂಟೆ ಟೈಮಲ್ಲಿ ಬೆಳಗ್ಗೆಲಿ ಇಲ್ಲಿ ಉತ್ಸವ ಮೂರ್ತಿನೆಲ್ಲ ಕೂರಿಸಿ ಈ ತೇರು ಎಳಿತಾರೆ. ಇವತ್ತೇನೆ ಇದ್ದಿದ್ದು ತೇರು. ಇವತ್ತಿನ ರಾತ್ರಿಗೇನೆ ತೇರು ಎಳ್ದಿನ ರಾತ್ರಿಗೇನೆ ಇದಾಗುತ್ತೆ, ಮದ್ದುಗೂಡ ಆಗುತ್ತೆ. ಇದು ಸುತ್ತು ಬಂದು ಮತ್ತೆ ಇಲ್ಲೇ ನಿಲ್ಲಿಸ್ತಾರೆ. ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೋಡಿ, ಚಂದ್ರನ್ ಪಕ್ಕನೇ ಕರೆಕ್ಟ್ ಆಗಿ ಹೋಗ್ತಾ ಇದೆ. Oh my God! Wow! ಬರ್ಲಿ ಬಿಡ, ನಾನೇನ್ ಮಾಡ್ಲಿ.
ಒಳಗಡೆ ಎಲ್ಲ ದರ್ಶನ ಆಗಲ್ಲ ಅಂದ್ಬಿಟ್ಟು 3 ದಿನದಿಂದ ತಿರುಪತಿ ವೆಂಕಟರಮಣ ಸ್ವಾಮಿ ಮತ್ತು ಪದ್ಮಾವತಿನ ಇಲ್ಲಿ ನಿಲ್ಲಿಸಿದ್ದಾರೆ. ಲಕ್ಷ್ಮಿ ಪದ್ಮಾವತಿ 2 ಒಂದೇ. ದೇವಸ್ಥಾನಕ್ಕೆ ಒಳಗಡೆ ಹೋಗೋದು ಮೊದಲು ಗರುಡಗಂಬ ಅಂತ ಹೇಳ್ತಾರೆ. ವೆಂಕಟರಮಣ ಸ್ವಾಮಿಗೆ ಯಾವಾಗಲೂ ಗರುಡ ವಾಹನ ಆಗಿರೋದ್ರಿಂದ ಗರುಡಗಂಬನ ಫಸ್ಟು ಪೂಜೆ ಮಾಡಿಕೊಂಡೇ ಒಳಗಡೆ ಹೋಗಬೇಕು ಅಂತ ಅನ್ನೋದು ಎಲ್ಲ ವೆಂಕಟರಮಣ ಸ್ವಾಮಿನಲ್ಲಿ ಗುಡಿಗಳಲ್ಲೂ ಇದೆ. ಇದು ಗರುಡಗಂಬ ಅಂತ ಹೇಳ್ತಾರೆ. ಎಲ್ಲರೂ ಗೋವಿಂದ ಮಾಡ್ರಿ. ವೆಂಕಟರಮಣ ಸ್ವಾಮಿ ಗೋವಿಂದ, ವೆಂಕಟರಮಣ ಸ್ವಾಮಿ ಗೋವಿಂದ, ವೆಂಕಟರಮಣ ಸ್ವಾಮಿ ಪಾದಾರ್ ಗೋವಿಂದೋ, ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ ನಡಿ ಗೋವಿಂದ ಹರಿ ಗೋವಿಂದ.